ಎರಡೂ ಕ್ಷೇತ್ರಗಳ ಉಪಚುನಾವಣೆ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ. ಘಟಾನುಘಟಿ ನಾಯಕರು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪಸಮರ ಗೆಲ್ಲೋದಕ್ಕೆ ತಂತ್ರ ಪ್ರತಿತಂತ್ರ ಜೋರಾಗಿ ನಡೀತಾ ಇದೆ. ಇವತ್ತಿನಿಂದ ಕಾವೇರಿದೆ ಪ್ರಚಾರದ ಅಖಾಡ. ಉಮೇಶ್ ಮೇಠಿ ಪರವಾಗಿ ಸತೀಶ್ ಎಂಬಿ ಪಾಟೀಲ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಪ್ರಚಾರದ ಕಣಕ್ಕೆ ಧುಮುಕ್ತಾರೆ ಸಿಎಂ. ಯಾಕಂದ್ರೆ ಬಾಗಲಕೋಟೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬಹಳ ಪ್ರತಿಷ್ಠೆಯಾಗಿದೆ. ಗೆಲ್ಲಿಸ್ಕೊಂಡು ಬರಲೇಬೇಕು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಜಗದೀಶ್ ಶೆಟ್ಟರ್ ಹಾಗೇನೆ ಶ್ರೀರಾಮುಲು ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಆಶ್ಚರ್ಯಕರ ಬೆಳವಣಿಗೆ ಅಂತಂದ್ರೆ ಬಾಗಲಕೋಟೆ ಕ್ಷೇತ್ರವನ್ನ ಈ ಸಲ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಮೇಟಿ ಅವರು ನಿಧನ ಆದಾಗಿನಿಂದ ಗಮನಿಸ್ಕೊಂಡು ಬಂದಿದ್ದೀವಿ ನಾವು. ಪದೇ ಪದೇ ಅಲ್ಲಿಗೆ ಹೋಗೋದು, ಅಲ್ಲಿನ ನಾಯಕರ ಜೊತೆಯಲ್ಲಿ ಮೀಟಿಂಗ್ ಗಳನ್ನ ಮಾಡೋದು, ತಮ್ಮ ಅಭ್ಯರ್ಥಿ ಅನೌನ್ಸ್ ಆಗೋದಕ್ಕೂ ಮುಂಚಿತವಾಗಿ ಡೇಟ್ ಎಲೆಕ್ಷನ್ಗೆ ಅನೌನ್ಸ್ ಆಗೋಕ್ಕೂ ಮುಂಚಿತವಾಗಿನೇ ಒಂದಿಷ್ಟು ತಂತ್ರಗಳನ್ನ ಸತೀಶ್ ಜಾರಕಿಹೊಳಿ ಅವರು ರಚನೆ ಮಾಡಿದ್ರು. ಹಾಗಾಗಿ ಸತೀಶ್ ಪುತ್ರ ಕೂಡ ಅಂದ್ರೆ ರಾಹುಲ್ ಜಾರಕಿಹೊಳಿ ಕೂಡ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ತಮ್ಮದೇ ರೀತಿಯಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅವರು ಸುಮ್ಮನೆ ಕೂತಿಲ್ಲ. ಕಳೆದ ಬಾರಿ ಕಡಿಮೆ ಅಂತರದಿಂದ ಸೋತಿದ್ದಂತ ವೀರಣ್ಣ ಚರಂತಿಮಠ್ ಪರವಾಗಿ ಈ ಸತಿ ಬಿಜೆಪಿಯ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಈಗಾಗಲೇ ಕಳೆದ 2 ದಿನದಿಂದ ನಾವು ನಿರಂತರವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರನ ಮಾಡ್ತದೆ. ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮುಖಂಡರು ಭಾಳಷ್ಟು ಉತ್ಸಾಹದಿಂದ ಅವರ ಪ್ರಚಾರ ಮಾಡ್ತಾ ಇದ್ದಾರೆ. ಗೆಲ್ಲುವಂಥ ಎಲ್ಲ ವಿಶ್ವಾಸ ಅವರಲ್ಲಿ ಇದೆ. ನಮ್ಮ ಪಕ್ಷದ ಸಾಧನೆಗಳನ್ನು ಎಲ್ಲ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಾವುದೇ ಒಂದು ಕೈಯನ್ನು ಅವರು ಬಿಡ್ತಾ ಇಲ್ಲ. ನಿರಂತರವಾಗಿ ಪ್ರಚಾರವನ್ನು ಅವ್ರು ಮಾಡ್ತಿದ್ದಾರೆ. ಎರಡೂ ರೀತಿಯಿಂದ ನಮಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಈ ಉಪಚುನಾವಣೆ ಮುಖಾಂತರ, ಮತ್ತು ಯಾವ ರೀತಿ ಉಪಚುನಾವಣೆಯನ್ನು ಬೇರೆ ಬೇರೆ ಭಾಗದಲ್ಲಿ ನಾವು ಮಾಡ್ಬೋದು, ಯಾವ್ಯಾವ ಸ್ಟ್ರಾಟಜಿಗಳನ್ನು ನಾವು ಉಪಯೋಗ ಮಾಡ್ಬೋದು ಅಂತ ಒಂದು ಕಲೀಲಿಕ್ಕೆ ಕೂಡ ಈ ಒಂದು ಉತ್ತಮವಾದಂಥ ಪ್ಲ್ಯಾಟ್ಫಾರ್ಮ್ ಇವತ್ತು ಸಿಕ್ಕಿದೆ. ಆ ತಕ್ಕಂತೆ ಈ ಭಾಗದ ಜನರು ಕೂಡ ಒಂದು ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಇದನ್ನ ಅಪ್ಲೈಯನ್ನು ಮಾಡಬೇಕಾಗ್ತದೆ. ಆ ನಿಟ್ಟಲ್ಲಿ ಇವತ್ತು ತಂದೆ ಸತೀಶ್ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ ಯಾವ ರೀತಿ ಗ್ರಾಮದಲ್ಲಿ ಯಾವ ರೀತಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ, ಸಿಟಿಯಲ್ಲಿ ಬೇರೆ ರೀತಿಯಾದಂಥ ನಾವು ಇದು ಮಾಡಬೇಕಾಗ್ತದೆ, ರೂರಲಲ್ಲಿ ಬೇರೆ ಅದು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ತಮ್ಮದೇ ಅಂತ ವಿಶೇಷ ರೀತಿಯಲ್ಲಿ ಅವು ಆಂತರಿಕವಾಗಿ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಶ್ರೀರಾಮುಲು ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಕೊಡುಗೆ ಸಮಾಜಕ್ಕೆ ಏನಿದೆ ಅಂತ ಎಲ್ಲ ರಾಜ್ಯದ ಜನರು ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕಾಂಗ್ರೆಸ್ ಅಖಾಡದಲ್ಲಿ ಹೆಚ್ಚು ಸದ್ದು ಮಾಡ್ತಿರೋದೇ ಸಾಹುಕಾರ್ ಬಾಗಲಕೋಟೆ ಕ್ಷೇತ್ರದಲ್ಲಿ. ಯಾಕಂದ್ರೆ ಮೇಟಿ ಅವ್ರ ನಿಧನ ಆದಾಗಿನಿಂದ ಎಲೆಕ್ಷನ್ ಅನೌನ್ಸ್ಗೂ ಮುಂಚೆನೆ ನಾವು ಗಮನಿಸ್ತಾ ಇದ್ವಿ, ಪ್ರತಿ ಬಾರಿ ಬರೋದು, ಆ ಭಾಗದ ನಾಯಕರ ಜೊತೆ ಮಾತಾಡೋದು, ಒಂದಿಷ್ಟು ತಂತ್ರಗಳನ್ನ ರೂಪಿಸೋದು. ಸೊ ಈಗ ಪ್ರಚಾರದ ಅಖಾಡದಲ್ಲಿ ಸಾಹುಕಾರ್ ಪ್ಲಾನ್ ಯಾವ ತರ ನಡೀತಾ ಇದೆ, ಇನ್ನೊಂದ್ ಕಡೆ ಬಿಜೆಪಿಯ ತಂತ್ರ ಹೇಗಿದೆ? ಶರ್ಮಿತಾ ಶೆಟ್ಟಿ, ಏನು ಬಾಗಲಕೋಟೆ ಉಪಚುನಾವಣೆ ಇದು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ಪ್ರತಿಷ್ಠೆ ಆಗಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯನ್ನ ಶತಾಯಗತ ಗೆಲ್ಲಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಷ್ಠೆಗೆ ಬಿದ್ದಂತಹ ಕಾಂಗ್ರೆಸ್ ಪಕ್ಷ ಒಂದು ಹೆಚ್ಚಿನ ಹೊಣೆಗಾರಿಕೆಯನ್ನ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾದಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದಿನ ಹಲವು ಚುನಾವಣೆಗಳಲ್ಲಿ ತಮ್ಮದೇ ಆದಂತಹ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡಿ ಅಲ್ಲಿ ಒಂದು ಗೆಲುವಿಗೆ ಬೇಕಾದಂತಹ ತಂತ್ರಗಾರಿಕೆಗಳನ್ನ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅವರಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಅವರಿಗೆ ಏನು ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಹೆಗಲು ಕೊಟ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮೇಲುಸ್ತುವಾರಿಯನ್ನ ಆರ್.ಬಿ. ತಿಮ್ಮಾಪುರ ಅವರು ನೋಡ್ಕೊಳ್ತಾ ಇದ್ರೆ, ಇಲ್ಲಿ ಬೂತ್ ಮಟ್ಟದಲ್ಲಿ ಅವರದೇ ಆದಂತ ಒಂದು ಟೀಮ್ ಅನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನು ಮೇಟಿ ಅವರು ನಿಧನ ಆದ ಬಳಿಕ ಇಲ್ಲಿಗೆ ಸಾಕಷ್ಟು ಬಾರಿ ಹಲವಾರು ಬಾರಿ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಯಾವೆಲ್ಲ ಸಮಸ್ಯೆಗಳನ್ನ ಈಡೇರಿಸದಂತ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವುಗಳನ್ನು ಕೂಡ ಪಟ್ಟಿಯನ್ನ ಪಡೆದುಕೊಂಡಿದ್ರು. ಅದಾದ ಬಳಿಕ ಮುಖಂಡರಿರ್ತಕ್ಕಂಥ ಅಸಮಾಧಾನಗಳನ್ನ ಸರಿಪಡಿಸುವಂತ ಹಿನ್ನೆಲೆಯಲ್ಲಿ ಪ್ರಯತ್ನಗಳಾಗಿದ್ದಾವೆ. ಈಗ ಏನು ಸದ್ಯಕ್ಕೆ ಚುನಾವಣೆ ಪ್ರಚಾರ ಕೂಡ ಅಬ್ಬರದ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ. ಏನು ಅವ್ರ ಕ್ಷೇತ್ರದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಕೂಡ ಈಗ 2 ದಿನಗಳಿಂದ ಕ್ಷೇತ್ರದಲ್ಲಿ ಬೀಡುಬಿಟ್ಟು ವಿವಿಧ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಒಂದು ರೀತಿಯಾಗಿ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಅತ್ಯಂತ ಪ್ರತಿಷ್ಠೆಯಾಗಿ ಈ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಿರುವಂತದ್ದು. ಇವತ್ತು ಈ ಒಂದು ಚುನಾವಣೆ ಅಖಾಡಕ್ಕೆ ಮತ್ತೆ ಸಚಿವ ಎಂ.ಬಿ. ಪಾಟೀಲ್ ಅವರು ಕೂಡ ಎಂಟ್ರಿ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ
MB ಪಾಟೀಲ್ ಅವರು ಕೂಡ ಇವತ್ತಿನಿಂದ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿವಾನಂದ ಪಾಟೀಲ್ ಅವರು ಕೂಡ ಕ್ಷೇತ್ರಕ್ಕೆ ಆಗಮಿಸುವರಿದ್ದಾರೆ. ಇನ್ನು ನಾಳೆ CM ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಬಂದು 2 ದಿನಗಳ ಕಾಲ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಕಾರ್ಯತಂತ್ರ ಆಗಿದ್ರೆ, ಇನ್ನು ಬಿಜೆಪಿಯಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಈ ಒಂದು ಕ್ಷೇತ್ರ ಸಾಕಷ್ಟು ಪ್ರತಿಷ್ಠೆ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದಿನ ಹಲವಾರು ಚುನಾವಣೆಗಳನ್ನ ಸೋತಿರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆಗೆ ಬಿಜೆಪಿಗೆ ಒಂದು ರೀತಿಯಾಗಿ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಹಲವು ದಿನಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಸ್ತಾರಕರ ತಂಡ ಕೂಡ ಬೂತ್ ಮಟ್ಟದಲ್ಲಿ ಬೀಡು ಬಿಟ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ವಿಜಯೇಂದ್ರ ಅವರು ಕೂಡ ಇವತ್ತು ಸಾಯಂಕಾಲ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಚುನಾವಣೆ ಘೋಷಣೆ ಆದ ಬಳಿಕ ನಾವು ಏನು ಗಮನಿಸ್ತಾ ಬರ್ತಾ ಇದ್ದೀವಿ, ಸತೀಶ್ ಜಾರಕಿಹೊಳಿ ಅವರು ಯಾವ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಇರ್ತಾರೋ ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕೂಡ ಇಲ್ಲಿ ತಮ್ಮ ಒಂದು ಪ್ರವಾಸವನ್ನ ನಿಗದಿಪಡಿಸ್ತಾ ಇದ್ದಾರೆ. ಇನ್ನು ಒಂದ್ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಯಾವೆಲ್ಲ ಕಾರ್ಯತಂತ್ರಗಳನ್ನ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಇಲ್ಲಿ ತಂತ್ರಗಾರಿಕೆಗಳನ್ನ ಮಾಡುವಲ್ಲಿ ವಿಜಯೇಂದ್ರ ಅವರು ಹೆಚ್ಚಿನ ರೀತಿಯಲ್ಲಿ ಗಮನವನ್ನ ಹರಿಸ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಸಮುದಾಯವಾರು ಜಾತಿವಾರು ಮತದಾರರನ್ನ ಕ್ರೋಢೀಕರಿಸುವ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳಿಂದ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳು ನಡೀತಾ ಇದಾವೆ. ಅದರ ಜೊತೆಗೇನೆ ಏನು ಈಗ ಬೂತ್ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇದಾವೆ, ಇದನ್ನ ಕೊನೆ ಹಂತದವರೆಗೂ ಕೂಡ ಏನು ಮತದಾನ ಆಗುವ ಹಂತದವರೆಗೂ ಕೂಡ ಕಾಯ್ದಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಎರಡೂ ಪಕ್ಷಗಳಲ್ಲಿ ಇರೋದ್ರಿಂದಾಗಿ ತಮ್ಮ ಪರವಾಗಿರುವಂತಹ ಮತದಾರರನ್ನ ತಮ್ಮಲ್ಲೇ ಹಿಡಿದುಕೊಳ್ಳುವ ಹಿನ್ನೆಲೆಯಲ್ಲಿ ತಂತ್ರಗಾರಿಕೆಗಳು ಮತ್ತು ಪ್ರತಿತಂತ್ರಗಾರಿಕೆಗಳು ಇಲ್ಲಿ ನಡೀತಾ ಇರುವಂತದ್ದು. ಶರ್ಮಿತಾ, ಮಂಜುನಾಥ್, ಮತ್ತೊಂದು ವಿಷಯ ಅಂತಂದ್ರೆ, ಚರ್ಚೆ ಮಾಡಬೇಕಾದಂತ ವಿಷಯ ಅಂತಂದ್ರೆ, ಇಲ್ಲಿ ಕೇವಲ ಘಟಾನುಘಟಿ ನಾಯಕರು ತಂತ್ರ ಪ್ರತಿತಂತ್ರ ಮಾಡ್ತಿರೋದಲ್ಲ, ಬೆಳಗಾವಿ ಭಾಗದ ಎರಡೂ ಪಕ್ಷಗಳ ಪ್ರಮುಖ ಪಕ್ಷಗಳ ಕಾರ್ಯಕರ್ತರು ಕೂಡ ಬಾಗಲಕೋಟೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸೊ ಆ ಕಾರ್ಯತಂತ್ರಗಳು ಹೆಂಗ್ ನಡೀತಾ ಇದೆ, ಕಾರ್ಯಕರ್ತರ ಮುಖೇನ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಇಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ 2-3 ದಿನಗಳಿಂದ ನೋಡ್ತಾ ಇದ್ದೀವಿ, ಬಿಜೆಪಿಯಿಂದನೂ ಕೂಡ ಏನು ಮಹಂತೇಶ್ ಕವಟಗಿಮಠ ಆಗಿರ್ಬೋದು, ಅಭಯ್ ಪಾಟೀಲ್ ಆಗಿರ್ಬೋದು, ಇಂತಹ ಅನೇಕ ನಾಯಕರು, ಬಿಜೆಪಿಯ ನಾಯಕರು ಕೂಡ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ತಮ್ಮದೇ ಆದಂತಹ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪಕ್ಕದ ಜಿಲ್ಲೆ ಆಗಿರೋದ್ರಿಂದಾಗಿ ಅವರಿಗೂ ಕೂಡ ಸಹಜವಾಗಿ ಇಲ್ಲಿ ಒಂದು ನಂಟಿರುತ್ತೆ. ಅವರಿಗೆ ಬೇಕಾದಂತಹ ಮುಖಂಡರುಗಳಿರ್ತಾರೆ, ಕಾರ್ಯಕರ್ತರುಗಳಿರ್ತಾರೆ. ಅಂತಹ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತದ್ದಾಗಿರ್ಬೋದು, ಇಲ್ಲಿ ಒಂದು ಏನು ಗೆಲುವಿಗೆ ಬೇಕಾದಂತಹ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಅವ್ರದೇ ಆದಂತಹ ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಇರುವ ಮಾಹಿತಿ ಪ್ರಕಾರ ಈಗಾಗಲೇ ಬಿಜೆಪಿಯ ಪರವಾಗಿ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ನಾಯಕರ ನೇತೃತ್ವದಲ್ಲಿ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿಯೂ ಕೂಡ ಸಾಕಷ್ಟು ಅಂದ್ರೆ 2-3 ತಿಂಗಳಿಂದ ಬೆಳಗಾವಿ ಭಾಗದ ಮುಖಂಡರುಗಳು ಇಲ್ಲಿ ಆಗಾಗ ಭೇಟಿ ನೀಡುತ್ತಾ ಇದ್ದಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ಸರ್ವೆಗಳನ್ನ ಮಾಡುವಂತದ್ದಾಗಿರ್ಬೋದು, ಇಲ್ಲಿರುವಂತಹ ಸಮಸ್ಯೆಗಳನ್ನ ಅಂದ್ರೆ ಯಾವೆಲ್ಲ ಸಮಸ್ಯೆಗಳಲ್ಲಿ ಗೆಲುವಿಗೆ ತೊಡಕಾಗುತ್ತೋ ಅಂತಹ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಅವನ್ನ ಸರಿಪಡಿಸುವಂತದ್ದಾಗಿರ್ಬೋದು, ಏನು ಅಸಮಾಧಾನಿತ ಮುಖಂಡರುಗಳ ಸಮಸ್ಯೆಗಳೇನು ಇಂತಹದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಆಂತರಿಕವಾಗಿ ಭೇಟಿಯನ್ನ ಮಾಡುವಂತದ್ದಾಗಿರ್ಬೋದು, ಸಭೆಗಳನ್ನ ಮಾಡುವಂತದ್ದಾಗಿರ್ಬೋದು, ಇಂಥದ್ರಲ್ಲಿ ತೊಡಗಿರುವಂತದ್ದು. ಇದರ ಮೇಲುಸ್ತುವಾರಿಯನ್ನ ಸತೀಶ್ ಜಾರಕಿಹೊಳಿ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಸುಮಾರು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಂದ ಏನು 1000ಕ್ಕೂ ಹೆಚ್ಚು ಅಧಿಕ ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಸದ್ಯದ ಮಟ್ಟಿಗೆ ಕ್ಷೇತ್ರದಲ್ಲಿ ಬೀಡುಬಿಟ್ಟು ಕೆಲಸವನ್ನ ಮಾಡ್ತಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣವನ್ನ ಗೆಲ್ಲೋದಕ್ಕೆ ಭಾರಿ ಕಸರತ್ತು ನಡೀತಾ ಇದೆ. ಬಂಡಾಯ ಶಮನ ಮಾಡಿರುವಂತಹ ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ನಡೆ ಏನು ಅನ್ನೋದು ಈಗ ನಿಗೂಢ. ಮಗನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ SS ಮಲ್ಲಿಕಾರ್ಜುನ್ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಾಯಕರನ್ನ ಕರೆಸಿ ಮತಬೇಟೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ಗೆ ಆತಂಕ ಇದ್ದಿದ್ದು ಬಂಡಾಯ ಅಭ್ಯರ್ಥಿಗಳು, ಮುಸ್ಲಿಮರದ್ದು, ಅಲ್ಪಸಂಖ್ಯಾತರದ್ದು. ಈಗ ಸಾದಿಕ್ ಪೈಲ್ವಾನ್ ಅನ್ನ ಮನವೊಲಿಸಿದ್ದಾಗಿದೆ, ಆದ್ರೂ ಕೂಡ ಮುಸ್ಲಿಮರ ನಡೆ ಏನು ಅನ್ನೋದು ಹೇಳಕ್ಕಾಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ. ಹಾಗಾಗಿ ಹೇಗಾದ್ರೂ ಮಾಡಿ ತನ್ನ ಮಗನನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ SS ಮಲ್ಲಿಕಾರ್ಜುನ್ ಹಾಗೇನೆ ಅವ್ರ ಪತ್ನಿ ಕೂಡ ತೀವ್ರ ರೀತಿಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಲಿಂಗಾಯತ ಮತಬೇಟೆಗೆ ಇವತ್ತು ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ, ಕ್ಷೇತ್ರಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ವಿವಿಧ ಸಮುದಾಯಗಳ ಮುಖಂಡರ ಜೊತೆ ಬೆಳಿಗ್ಗೆಯಿಂದ ಕೂಡ ನಿರಂತರ ಸಭೆಯನ್ನ ನಡೆಸ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ರಣತಂತ್ರವನ್ನ ವಿಜಯೇಂದ್ರ ಕೂಡ ಮಾಡಿದ್ದಾರೆ. ಒಂದ್ ಕಡೆ SS ಮಲ್ಲಿಕಾರ್ಜುನ್ ಅವರು ಮುಸ್ಲಿಮರ ನಡೆ ಬಗ್ಗೆ ಅವರಿಗೆ ಇನ್ನೂ ಕೂಡ ಅನುಮಾನಗಳಿದೆ. ಕಾರಣ ಬಂಡಾಯ ಅನ್ನೋದು ಕಂಪ್ಲೀಟ್ ಆಗಿ ಶಮನ ಆಗಿದೆಯಾ, ಅಥವಾ ಎಲೆಕ್ಷನ್ ನಲ್ಲಿ ಮತದಾನ ದಿನ ಏನಾದರೂ ಇವರು ಉಲ್ಟಾ ಹೊಡೆದ್ರೆ ತಮ್ಮ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ತಂದೆಯಾಗಿ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಯಾಕಂದ್ರೆ ಈ ಟಿಕೆಟ್ ಪಡೆಯುವಂತ ನಿಟ್ಟಿನಲ್ಲಿ ಎಷ್ಟೆಲ್ಲ ಕಸರತ್ತನ್ನ ಮಾಡಿದ್ರು, ಸರ್ಕಸ್ ಮಾಡಿದ್ರು ಅನ್ನೋದು ಜಗಜ್ಜಾಹೀರಾಗಿತ್ತು. ಈಗ ಬಂಡಾಯ ಶಮನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ಪ್ರತಿದಿನ ಆಗ್ತಾ ಇದೆ. ಖುದ್ದಾಗಿ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಮುಖಂಡರ ಮನೆಗೇ ಹೋಗೋದು, ಬಹಿರಂಗವಾಗಿ ಅವರಿಂದ ಸ್ಟೇಟ್ಮೆಂಟ್ಗಳನ್ನ ಕೊಡಿಸೋದು, ಮಾಧ್ಯಮಗಳ ಮುಖೇನ ಬೆಂಬಲ ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ಮಗನಿಗೆ ವೋಟ್ ಹಾಕ್ಸಿ ಅಂತ ಹೇಳೋದು. ಇಷ್ಟಿದ್ರೂ ಕೂಡ ಅಲ್ಪಸಂಖ್ಯಾತರು ಏನು ಮಾಡ್ತಾರೆ ಎಲೆಕ್ಷನ್ ದಿನ, ಮತದಾನ ದಿನ ಅನ್ನುವಂಥ ಒಂದು ನಿಗೂಢತೆ ಅಂತೂ ಉಳಿದಿದೆ. ಇನ್ನೊಂದು ಕಡೆ
ಬಿಜೆಪಿ ಕೂಡ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದೆ. ವಿವಿಧ ಸಮುದಾಯಗಳ ನಾಯಕರನ್ನ ಇವತ್ತು ವಿಜೇಂದ್ರ ಭೇಟಿ ಮಾಡಿ ತಮ್ಮದೇ ರೀತಿಯಲ್ಲಿ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಇವತ್ತು ಬೆಳಗ್ಗೆಯಿಂದ ಮ್ಯಾರಥಾನ್ ಮೀಟಿಂಗ್ಸ್ ಯಾವ್ಯಾವ ಸಮುದಾಯಗಳ ಜೊತೆಯಲ್ಲಿ ವಿಜೇಂದ್ರ ನಡೆಸಿದ್ದಾರೆ, ಹಾಗೇನೆ ಅಲ್ಪಸಂಖ್ಯಾತರ ನಡೆ ಬಗ್ಗೆ ಇನ್ನೂ ಸ್ವಲ್ಪ ನಿಗೂಢತೆ ಉಳ್ಕೊಂಡಿದೆ. ಒಂದಿಷ್ಟು ಗೊಂದಲಗಳು ಕಾಂಗ್ರೆಸ್ ಅಲ್ಲಿ ಇರುವಂತ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಪ್ಲಾನಿಂಗ್ ಹೆಂಗಿದೆ? ಶರ್ಮಿತಾ ಶೆಟ್ಟಿ, ಏನು ಎರಡೂ ಪಕ್ಷದವರು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಎರಡು ಹೇಗಾದ್ರೂ ಮಾಡಿ ಶತಾಯಗತಾಯ ಈ ಬಾರಿ ಗೆಲ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರೋದು. ಅದರಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಏನು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಏನು ಈ ಸಾದಿಕ್ ಪೈಲ್ವಾನ್ ಏನಿದ್ರೆ ಅವರು ಏನೋ ಸಮರ್ಥಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅವರ ಹಿಂದಿರ್ತಕ್ಕಂತಹ ಬೆಂಬಲಿಗರು ಯಾವ ನಡೆ ಅಂತ ಹೇಳಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನಿನ್ನೆಯಿಂದನೂ ಕೂಡ ಒಂದ್ ಕಡೆ ಭೇಟಿಯಾಗಿ ಅವ್ರನ್ನೆಲ್ಲ ಮಾತುಕತೆ ಮಾಡಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಸಚಿವರು ಮಾಡ್ತಾರೆ. ಇನ್ನೊಂದ್ ಕಡೆ ಏನು ಅವರ ಪುತ್ರ ನಗರದಾದ್ಯಂತ ಈಗಾಗಲೇ ಪ್ರಚಾರಕ್ಕೆ ಆರಂಭ ಮಾಡಿರುವಂತದ್ದು. ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಏನು ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದಲ್ಲದೆ ಕೂಡ ಏನು ಅವರು ಕೂಡ ಈಗಾಗಲೇ ಏನು ಒಂದು ವೇಳೆ ಏನು ಮುಸ್ಲಿಂ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಇರೋದ್ರಿಂದ ಮತದಾರರು, ಹಾಗಾಗಿ ಒಂದು ವೇಳೆ ಏನಾದ್ರೂ ಆ ಮತಗಳು ಕೈ ಕೊಡೋ ಒಂದು ಆತಂಕ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ವೇಳೆ ಕೈ ಕೊಟ್ರೆ ಅವರು ಅಟ್ಲೀಸ್ಟ್ ಅಲ್ಲಿ ಸೆಕೆಂಡ್ ಬರ್ತಕ್ಕಂಥದ್ದು ಲಿಂಗಾಯತ ಮತದಾರರು. ಹಾಗಾಗಿ ಏನು ಆ ಲಿಂಗಾಯತ ಮತದಾರನ ಪಡಿಲಿಕ್ಕೋಸ್ಕರ ಏನು ಅವ್ರನ್ನ ಸಭೆ ಮೇಲೆ ಸಭೆ ಲಿಂಗಾಯತರ ಒಂದು ಸಭೆಗಳನ್ನ ಮಾಡ್ತಾ ಇದಾರೆ. ಕಾಂಗ್ರೆಸ್ ನಲ್ಲಿ ಕೂಡ ಸಭೆ ಮಾಡಿ ಅದಾದ ಬಳಿಕ ಏನು ಬೇರೆ ಬೇರೆ ಇವತ್ತು ಕೂಡ ಏನು ವಿ.ಎಸ್. ಉಗ್ರಪ್ಪನವರು ಕೂಡ ಕರೆಸಿ ಅವರ ಸಮುದಾಯದವ್ರನ್ನು ಕೂಡ ಸಭೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಸಮುದಾಯದ ಮುಖಂಡರುಗಳು ರಾಜಕೀಯ ಮುಖಂಡರನ್ನು ಕರೆಸಿ ಸಭೆ ಮಾಡ್ತಾ ಇದ್ದಾರೆ ಸಭೆ ಮೇಲೆ ಸಭೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿದ್ರು. ಹೇಗಾದ್ರೂ ಮಾಡಿ ಈ ಬಾರಿನೂ ಕೂಡ ಗೆಲ್ಬೇಕು ಅಂತ, ಒಂದ್ ವೇಳೆ ಏನು ಸತತ ಗೆದ್ಕೊಂತ ಬಂದಿದ್ವಿ, ಈ ಬಾರಿ ಕೈ ತಪ್ಪಂದ್ರೆ ಮತ್ತೆ ಮುಂದಿನ ಬಾರಿ ನಮಗೆ ಎದುರಾಗ್ಬೋದು ಕಂಟಕ ಅಂತ ಹೇಳಿ, ಹಾಗಾಗಿ ಹೇಗಾದ್ರೂ ಮಾಡಿ ಶತಾಯಗತಾಯ ಗೆಲ್ಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್ ಕೂಡ ಒಂದು ಮೀಟಿಂಗ್ ಮೇಲೆ ಮೀಟಿಂಗು ಅದ್ದೂರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ಅದಲ್ಲದೆ ಕೂಡ ಏನು ಚುನಾವಣಾ ಘೋಷಣೆ ಆಗಿ ಇದೇ ಮೊದಲನೇ ಬಾರಿಗೆ ಬಿ.ವೈ. ವಿಜೇಂದ್ರ ಅವರು ಈ ಜಿಲ್ಲೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಏನು ಜಿಲ್ಲೆಗೆ ಎಂಟ್ರಿ ಕೊಟ್ಟು ಏನು ಇವತ್ತು ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಪ್ರಮುಖ ಮುಖಂಡರುಗಳ ಸಭೆಯನ್ನ ಮಾಡಿದ್ದಾರೆ ಕಚೇರಿಯಲ್ಲಿ. ಅದಾದ ಬಳಿಕ ಏನು ಲಿಂಗಾಯತರ ಸಭೆಯನ್ನು ವಾಸಿಗೆ ಓಟ್ನಲ್ಲಿ 9 ಗಂಟೆಗೆ ಒಂದು ಲಿಂಗಾಯತರ ಸಭೆ ಮಾಡಿದ್ರು. ಅದಾದ ಬಳಿಕ ಈಗ ಏನು ನೇಕಾರರ ಒಂದು ಸಭೆ ಇದೆ. ಅದಾದ ಬಳಿಕ ಹಿಂದುಳಿದ ವರ್ಗದವರ ಒಂದು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಅವರು ಕೂಡ ಏನು ಸಾಕಷ್ಟು ಮುಖಂಡರ ಜೊತೆ ಚರ್ಚೆ ಮಾಡಿ ಹೇಗಾದ್ರೂ ಮಾಡಿ ಈ ಬಾರಿ ನಾವು ಬಿಜೆಪಿ ಗೆದ್ದೇ ಗೆಲ್ಬೇಕು ಅಂತ ಕೂಡ ಅವರು ಒಂದ್ ಕಡೆ ಏನು ಈ ಬಾರಿ ಒಂದು ರಣತಂತ್ರವನ್ನ ರೂಪಿಸಿರುವಂತದ್ದು. ಅದೇ ಇವೆರಡರ ಮಧ್ಯೆ ಕೂಡ ಏನು ಈಗ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆದಿಲ್ ಪಾಷಾ ಅಂತ ಹೇಳಿ ಏನು ಅವರು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಿಂತಿದೆ. ಅವರ ಪರವಾಗಿ ಏನು ಮುಸ್ಲಿಂ ಮತಗಳನ್ನ ಸೆಳೆಯಲಿಕ್ಕೋಸ್ಕರ ಸಿಎಂ ಇಬ್ರಾಹಿಂ ಅವರು ದಾವಣಗೆರೆಯಲ್ಲೇ ಒಂದು ಠಿಕಾಣಿ ಹೂಡಿರುವಂತದ್ದು. ನಿನ್ನೆಯಿಂದ ಕೂಡ ಸಾಯಂಕಾಲದಿಂದ ಕೂಡ ಪ್ರಚಾರ ಮಾಡಿ ಸಭೆ ಮೇಲೆ ಸಭೆ ಸಿಎಂ ಇಬ್ರಾಹಿಂ ಅವರು ಕೂಡ ಮಾಡ್ತಾ ಇದಾರೆ. ಒಂದು ವೇಳೆ ಏನಂದ್ರು ಈಗ ಸಾದಿಕ್ ಪೈಲ್ವಾನ್ ಈ ಕಡೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದರೆ ಅವರಿಂದ ಇರ್ತಕ್ಕಂತಹ ಎಲ್ಲ ಬೆಂಬಲಿಗರಿರ್ಬೋದು ಅವರನ್ನ ಹೇಗಾದ್ರೂ ಮಾಡಿ ಸೆಳಿಬೇಕು ಅಂತ ಹೇಳಿ ಸಿಎಂ ಇಬ್ರಾಹಿಂ ಅವರು ಕೂಡ ಅವರು ಸಭೆ ಮೇಲೆ ಸಭೆ ಮಾಡಿ ಏನು ಅವರನ್ನ ಈ ಇಂಡಿಪೆಂಡೆಂಟ್ ಏನು ಆದಿಲ್ ಬಾಷಾ ಅವರಿದ್ರೆ ಅವ್ರ ಕಡೆ ಒಂದು ಮನವೊಲಿಕೆಗೆ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ. ಒಟ್ಟಾರೆಯಾಗಿ ಏನು ಈ ಬಾರಿ ರಣತಂತ್ರಗಳನ್ನ ರೂಪಿಸ್ತಾ ಇದಾರೆ. ಕಳೆದ 2-3 ದಿನಗಳಿಂದ ಕೂಡ ಒಬ್ರಿಲ್ಲ ಒಬ್ರು ನಾಯಕರುಗಳು ಆಗಮಿಸಿ ಜಿಲ್ಲೆಯಲ್ಲಿ ಹೇಗಾದ್ರೂ ಮಾಡಿ ಮತಗಳನ್ನ ಪಡಿಬೇಕು ಅಂತ ಜಾತಿವಾರು ಮೀಟಿಂಗ್ ಗಳನ್ನು ಕೂಡ ಮಾಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಸಂಜಯ್, ಇಲ್ಲಿ ಮತದಾನಕ್ಕೆ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಈಗ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಹೆಂಗ್ ಪ್ರಯತ್ನ ಪಡ್ತಾ ಇದೆ? ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಏನಾದ್ರೂ ಆ ಬಂಡಾಯ ಕಾಣಿಸ್ತಿದ್ಯಾ? ಯಾಕಂದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇನ್ ಟೀಮ್ ಹೇಳಿದ್ದು, ನಮ್ಮನ್ನು ಪರಿಗಣಿಸಿ ನಮ್ಮ ಹತ್ರನೂ ಒಂದು ಚರ್ಚೆ ಮಾಡಿ ಶ್ರೀನಿವಾಸ್ ಅಂತೇಳಿ ಅನೌನ್ಸ್ ಮಾಡಬಹುದಾಗಿತ್ತು ಅಂತೇಳಿ. ಆಮೇಲೆ ಅವ್ರ ನಡೆ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಶರ್ಮಿತಾ, ಏನು ಈಗಾಗಲೇ ಏನು ಈ ಶ್ರೀನಿವಾಸ್ ದಾಸ್ಕರಪ್ಪ ಟಿಕೆಟ್ ಅನೌನ್ಸ್ ಆದಾಗಿಂದ ಹಿಡಿದು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಎಲ್ಲರೂ ಕೂಡ ಏನು ಇಲ್ಲೇ ಸ್ಥಳೀಯ ಮುಖಂಡರುಗಳು ಒಟ್ಟಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಅದಲ್ಲೇ ಕೂಡ ಎಲ್ಲ ಒಂದ್ ಕಡೆ ಶ್ರೀನಿವಾಸ್ ದಾಸ್ಕರಪ್ಪ ಏನು ಎಲ್ಲಾ ಮುಖಂಡರಿಗೂ ಬೇಕಾದಂತ ವ್ಯಕ್ತಿಯಾಗಿದ್ರು. ಹಾಗಾಗಿ ಅವರು ಯಾರ ಕಡೆನೂ ಗುಡ್ಸ್ಕೊಂಡು, ಈ ಕಡೆ ಸಿದ್ದೇಶ್ವರ ಕಡೆಗೂ ಯಾವ್ದು ಬಣದಿಂದ ಗುಡ್ಸ್ಕೊಂಡಿರಲಿಲ್ಲ, ರೇಣುಕಾಚಾರ್ಯ ಕಡೆನೂ ಗುಡ್ಸ್ಕೊಂಡಿಲ್ಲ, ತಟಸ್ಥವಾಗಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡ್ತೀವಿ ಅಂತ ಇಳಿದಿರುವಂತದ್ದು. ಅದಲ್ಲದೆ ಕೂಡ ಏನು ಇಲ್ಲಿ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಮನೆ ಹಾಕಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಹೆಸರುಗಳು ಓಡಾಡ್ತಿತ್ತು. ಆ ಬೆನ್ನಲ್ಲೇ ಎಲ್ಲರೂ ಕೂಡ ಅಲರ್ಟ್ ಆಗಿ ಈ ಬಾರಿ ಇಲ್ಲ ಯಾರಿಗ್ ಕೊಟ್ರು ನಾವು ದುಡಿತೀವಿ ಅಂತ ಹೇಳಿ ಈಗ ಶ್ರೀನಿವಾಸ್ ದಾಸ್ಕರಪ್ಪ ಪರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಉದಾಹರಣೆ ಪತ್ರಿಕಾಗೋಷ್ಠಿಗಳನ್ನ ನೋಡ್ಬೋದು ನಾವು. ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಏನು ಜಿ.ಎಂ. ಸಿದ್ದೇಶ್ವರ, ಬಿ.ಪಿ. ಹರೀಶ್ ಮತ್ತೆ ವಿಜೇಂದ್ರ ಅವರು ಎಲ್ಲರೂ ಒಟ್ಟಿಗೆ ಕೂತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂತದ್ದು. ಇದೆಲ್ಲ ಕೂಡ ನಾವು ನೋಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ನಾವು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೇಬೇಕು ಅಂತ ಹೇಳಿ ಒಂದು ಪಣ ತೊಟ್ಟಿರುವಂತದ್ದು ಅಂತ ಹೇಳಿ ಈಗಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು.